ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಉಷೋದಯ ಸ್ಕೂಲಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಶಾಲೆ ಮುಂದೆ ತುಂಬಾ ಕಸ ರಾಶಿಯಾಗಿ ಬಿದ್ದು ಅದರಿಂದ ಮಕ್ಕಳಿಗೆ ತುಂಬಾ ಕೆಟ್ಟು ವಾಸನೆ ಬಂದು ಅವ್ರ ಮಕ್ಳಿಗೆ ಅನಾರೋಗ್ಯ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ. ಇದ್ರ ಪರವಾಗಿ ನಾವು ಮುನ್ಸಿಪಾಲ್ಟಿಯಲ್ಲಿ ಈಗಾಗಲೇ ಒಂದ್ 2-3 ಬಾರಿ ಅವ್ರಿಗೆ ಮೌಖಿಕವಾಗಿ ಹೇಳಿದ್ರು ಆ ಮೂಲೆಯಲ್ಲಿ ಇರುವಂತ ಕಸ ತೆಗೆಸಿದ್ರು. ಅದರಿಂದ ನಮ್ಮ ಶಾಲೆ ಮುಂದೆ ಇರುವಂತ ಕಸ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುನ್ಸಿಪಾಲ್ಟಿ ಅವರು ಏನಾದ್ರು ಕ್ಲೀನ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ಕೊಡ್ಬೇಕಂತ ಈ ಮೂಲಕ ಹೇಳ್ಕೊಂತ ಇದ್ದೀನಿ. ಎಷ್ಟು ದಿನಗಳಿಂದ ಸರ್ ಅದು ಕಸ? ಈ ಕಸ ಬಂದು ಒಂದೂವರೆ ತಿಂಗಳಿಂದ ಇದೆ ಈ ಕಸ. ಒಂದೂವರೆ ತಿಂಗಳಿಂದ ಯಾವ್ದು ಗಾಡಿನೇ ಬರಲ್ವಾ? ಗಾಡಿ ಬರ್ತಾ ಇಲ್ಲ, ಯಾವ್ದು ಬರ್ತಾ ಇಲ್ಲ, ಯಾವ ಗಾಡಿನೂ ಬರ್ತಾ ಇಲ್ಲ. ಸ್ಕೂಲ್ ಮುಂದೆ ಅಂತ ಹೇಳ್ಬಿಟ್ಟು ಯಾವ ಗಾಡಿನೂ ಬರ್ತಾ ಇಲ್ಲ ಇದಾಗಿರುತ್ತೆ. ಆ ಪ್ರೈವೇಟ್ ಅವ್ರ ಜಾಗದಲ್ಲಿ ಹಾಕುವಾಗ ಬೀದಿ ನಾಯಿಗಳ ಕಾಟ ಜಾಸ್ತಿ ಇದೆ. ಆ ಲ್ಯಾಂಡ್ ಎಲ್ಲ ಕಸ ಹಾಕಿದಾಗ ನಾಯಿಗಳೆಲ್ಲ ಎಳ್ಕೊಂಡ್ಬಂದು ಸ್ಕೂಲ್ ಗೇಟ್ ಮುಂದೆ ಎಲ್ಲ ಹಾಕಿ ಅದನ್ನೆಲ್ಲ ಇನ್ನು ತುಂಬಾ ತೊಂದರೆ ಆಗ್ತಾ ಇದೆ. ಮಕ್ಳಿಗೆ ಏನು ತೊಂದರೆ ಆಗಲ್ಲ ಸರ್, ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ಅದ್ರ ಪರವಾಗಿ ನಾವು ಮುನ್ಸಿಪಾಲ್ಟಿ ಅವ್ರಿಗೆ ಈಗಾಗಲೇ 3 ಸರಿ ಅರ್ಜಿನೂ ಕೊಟ್ಟಿದೀವಿ, ಮತ್ತೆ ಅವ್ರಿಗೆ ಮೌಖಿಕವಾಗ್ಲೂ ಹೇಳಿದ್ವಿ. ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ಲಣ್ಣ, 10ನೇ ವಾರ್ಡು ಏನ್ 3 ತಿಂಗಳು 2 ತಿಂಗಳಾಯ್ತು ಬಂದೇ ಇಲ್ಲ. ಈ ಕಡೆ ಕಸನೇ ಎತ್ತಿಲ್ಲ. ಏನ್ ಸೊಳ್ಳೆಗಳು ವಿಪರೀತ ಸೊಳ್ಳೆಗಳಾಗ್ಬಿಟ್ಟಿದಾವೆ, ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲಣ್ಣ. ಏನ್ ಹೇಳ್ತೀರಾ ನೋಡ್ರಿ, ಪಾಪ ಏನ್ ಮಕ್ಳು ಮರಿಗೆಲ್ಲ ಹುಷಾರಿಲ್ಲ. ಜಾಸ್ತಿ ದಿವಸ ಆಗೋಗೈತೆ, 2 ತಿಂಗಳು 3 ತಿಂಗಳು ಆಗೈತೆ. ಈ ಕಡೆ ಗಾಡಿನೇ ಬಂದಿಲ್ಲ. 10ನೇ ವಾರ್ಡು ಅಣ್ಣ ಇದು. ನಗರಸಭೆಯವ್ರು ಬರಲ್ವಾ? ಬರ್ತಾ ಇಲ್ಲ ಅಣ್ಣ, ಯಾರುನು ನಗರಸಭೆ ಯಾರು ಬರೋದಿಲ್ಲ, ಬರ್ತಾ ಇಲ್ಲ. ಈ ನಡುವೆ ಅದೇ ಒಂದ್ಸಲ ಬರ್ತೈತೆ ಯಾವಾಗ್ಲೂ ಅಷ್ಟೇ. 3 ತಿಂಗಳು ಆಗೋಯ್ತಣ್ಣ ಅವಾಗ್ಲೇ. ಈ ಕಡೆ ಬಂದೇ ಇಲ್ಲ ಈ ಕಡೆ. ಹ್ಞೂನಣ್ಣ, ನೀವು ನಗರಸಭೆಗೆ ಏನ್ ಕಂಪ್ಲೇಂಟ್ ಏನು ಮಾಡಿಲ್ವಾ? ಮಾಡ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ, ಬಂದ್ರು ಯಾರು ಬಂದೇ ಇಲ್ಲ ಈ ಕಡೆ. ಅಣ್ಣ ಸುಬ್ಬಣ್ಣ ಅವ್ರನ್ನ ಅವ್ರಿಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ ಕಸದ ಬಗ್ಗೆ? ಏನು ಹೇಳಿದ್ವನ, ಬರ್ಲೇ ಇಲ್ಲ ಅವರು ಸುಬ್ಬಣ್ಣ ಅವ್ರನ್ನು. ನನ್ನ ಹೆಸರು ಉಷಾ ಕುಮಾರಿ ಅಂತ ಹೇಳಿ. ನಾನು ಮುನ್ಸಿಪಲ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಸ್ಟಾರ್ಟ್ ಮಾಡಿದವ್ರೆ ನಾವು. ಮತ್ತೆ 33 ವರ್ಷ ಅಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆಗ್ಬಿಟ್ಟು ಒಂದು ನರ್ಸರಿ ಸ್ಕೂಲ್ನ ಓಪನ್ ಮಾಡಿದೆ. ಅದು 8th ಸ್ಟ್ಯಾಂಡರ್ಡ್ ವರ್ಗೂ ಬಂದಿದೆ. ಇವಾಗ ಚಿಕ್ಕ ಮಕ್ಕಳು ನಮ್ಮ ಸ್ಕೂಲಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಶಾಲೆ ಮುಂದೆನೇನೆ ಇಲ್ಲಿ ಕಸನ ತುಂಬಾ ಜನ ಎಲ್ಲ ತಗೊಂಬಂದ್ ಹಾಕ್ತಾ ಇದ್ದಾರೆ. ಆ ಕಸದಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಮತ್ತೆ ಬಹಳ ಕೆಟ್ಟ ವಾಸನೆ ಬರುತ್ತೆ. ಮುನ್ಸಿಪಾಲ್ಟಿದು ಟ್ಯಾಂಕ್ ನೀರ್ ತುಂಬಿಟ್ಟು ಅದು ಹರಿದು ಕೂಡ ಕಸ ಎಲ್ಲ ಕೊಳತು ಬಿಟ್ಟು ತುಂಬಾ ವಾಸನೆ ಬರೋದು ಇದಾಗಿ ಹುಡುಗರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನ ಏನಾದ್ರು ಮಾಡಿ ಮುನ್ಸಿಪಾಲ್ಟಿ ಅವರು ಇದನ್ನ ಸರಿಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ನಾವು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದೀವಿ. ಅದು ಒಂದ್ಸತಿ ಮಾಡಿಸಿದ್ರು, ಕ್ಲೀನು ಮಾಡಿಸಿದ್ರು. ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಓರಲ್ ಆಗಿ ಹೋಗಿ ಹೇಳಿ ಬಂದಿದ್ದೆ ನಾನೇನೆ. ಅವಾಗ ಒಂದ್ಸತಿ ಕ್ಲೀನ್ ಮಾಡಿಸಿದ್ರು, ಮತ್ತೆ ಒಂದು ಅರ್ಜಿನೂ ಕೊಟ್ಟಿದೀವಿ. ಎಷ್ಟು ದಿನ ಆಯ್ತು? ಒಂದು 3 ದಿನ ಆಯ್ತು. 3 ದಿನ ಆಯ್ತು. 3 ದಿನ ಯಾವ್ದು ರೆಸ್ಪಾನ್ಸ್ ಇಲ್ಲ, ಏನು ಇಲ್ಲ. ಮಳೆ ಬಂದ್ರೆ ಸ್ಮೆಲ್ ಬರಲ್ಲ?